1990ರ ಅಯೋಧ್ಯ ನೆನಪನ್ನು ಕರಸೇವಕರು ಈಗ ಮಾಡಿಕೊಂಡಿದ್ದಾರೆ. ಅಂದು 1990ರಲ್ಲಿ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಕರಸೇವಕರು ನೆನಪು ಮಾಡಿಕೊಂಡು ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಿರುವ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಅಂದು ನಡೆದಂತಹ ಗೋಲಿಬಾರ್ ಬಗ್ಗೆ ಕರಸೇವಕರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ದೇವನಹಳ್ಳಿಯ ಭಿನ್ನಮಂಗಲ ಪುಟ್ಟ ಗ್ರಾಮದ ಕರಸೇವಕರಿವರು ತಾವು ತಂಗಿದ್ದಂತಹ 10 ಅಡಿ ಪಕ್ಕದಲ್ಲೇ ಗೋಲಿಬಾರ್ ಆಗ್ತಾ ಇತ್ತು ಅಂಥೇಳಿ ಆ ಕರಾಳ ನೆನಪುಗಳನ್ನು ಈ ಸಂದರ್ಭದಲ್ಲಿ ಬಿಚ್ಚಿಟ್ಟಿದ್ದಾರೆ. ಗೋಲಿಬಾರ್ ಆಗ್ತಾ ಇದ್ರು, ಜನ ಆಹಾರದ ಪೊಟ್ಟಣವನ್ನು ನೀಡ್ತಾ ಇದ್ರು ಅಂತ ಅಂದಿನ ಸನ್ನಿವೇಶವನ್ನು ಅನಾವರಣ ಮಾಡಿದ್ದಾರೆ. ಸಾಧನೆ ಮಾಡಿದ್ದೀವಿ ಅನ್ನೋ ಒಂದು ಖುಷಿ ಇವಾಗ. ಆವಾಗ ಕರ್ತವ್ಯ ಮಾಡೋಕ್ಕೆ ಹೋಗ್ಬೇಕಾದ್ರೆ ವಾಪಸ್ ಬರ್ತೀವಿ ಅಂತ ಏನು ಅಂದ್ಕೊಂಡು ಹೋಗಿರಲಿಲ್ಲ. ನಮಗೆ ಸೂಚನೆಯೂ ಇತ್ತು, ವಾಪಸ್ ಬರ್ತೀವಿ, ಬಂದರೂ ಬರ್ಬೋದು, ಬರದೇ ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ, ಧೈರ್ಯ ಇರೋರು ಹೋಗ್ಬೋದು ಅಂತ ಹೇಳಿದ್ರು. ಸ್ವಇಚ್ಛೆಯಿಂದ ಹೋಗಬೇಕು, ಯಾರು ಬಲವಂತದಿಂದ ಹೋಗ್ಬಾರ್ದು ಅಂತ. ಆದರೆ ನಾವು ಒಂದು ನಮ್ಮ ಧರ್ಮ ಒಂದು ಇದು ಹೇಳಬೇಕು, ನಾವು ವಾಪಸ್ ಬರಲಿ ಬಿಡಲಿ, ಅಲ್ಲೇ ಸತ್ರ ಇನ್ನೂ ಒಳ್ಳೇದೇನೇನೆ, ಒಂದು ಮುಕ್ತಿ ಸಿಕ್ತಂಗೆ ಆಗುತ್ತೆ ಅಂತಂದ್ಬಿಟ್ಟು ವಾಪಸ್ ಬಂದರೆ ಒಂದು ಪುನರ್ಜನ್ಮ ಅಂತಂದ್ಬಿಟ್ಟು ಆ ಒಂದು ವಿಷಯದಲ್ಲಿ ಹೆಮ್ಮೆ ಪಡಬೇಕು ಬಿಡ್ರಿ. ನಾವು ಖುಷಿ ಅಂತಂದ್ರೆ ಅದನ್ನ ಹೇಳ್ಕೊಳಕ್ಕಾಗಲ್ಲ ಬಿಡಿ. ಖುಷಿಗೆ ಆನಂದ ಪಕ್ಷ ನಮಗೆ ಅಂತಂದ್ರೆ ಅವಾಗ ಕಣ್ಣೀರು, ಯಾಕೆಂತಂದ್ರೆ ಕಷ್ಟಕ್ಕೆ ಕಣ್ಣೀರು ಬರ್ತಾಯಿತ್ತು ನಾವು ಹೋಗ್ಬೇಕಾದ್ರೆ. ಆದರೆ ಇವಾಗ ಖುಷಿ ಕಣ್ಣೀರು ಬರ್ತದೆ ನಮಗೆ. ಇನ್ನು ಅದು ರೋಮಾಂಚನ ಬಿಡ್ರಿ, ಅದು ಹೇಳೋ ಅಂಥ ಮಾತಿನಲ್ಲಿ ಹೇಳೋ ಅಂಥದ್ದಲ್ಲ ಅದು. ಹೇಳಕ್ಕೆ ಅದು ಅಂಥ ಇದ್ರೆ ಅಂತ ನಮ್ಮ ಪೂರ್ವದ ಜನ್ಮದ ಪುಣ್ಯ ಅಂತ ಅನ್ಕೋಬೋದು ನಾವು. ಆಧ್ಯಾತ್ಮಿಕ ಇದರಿಂದ ಬೆಳೆದು ಬಂದಂಥವ್ರು ನಮ್ಮ ಎಲ್ರಿಗೂ ಆಶೀರ್ವಾದ ಮಾಡಿ ಹೋಗಿ ಬನ್ನಿ ಅಂತ ಕಳಿಸಿದ್ರು. ಅವ್ರಿಗೆ ಗೊತ್ತಿತ್ತು ಸಾಯಿ ಇಲ್ಲ ಅಥವಾ ಸಾಧನೆ ಮಾಡಿ ಬಾ ಅಂತ. ಆದರೂ ನಮ್ಮನ್ನು ಕಳಿಸ್ಕೊಟ್ಟಿದ್ರು. ನಾವು ಹೋಗಿ ಬರೋವರೆಗೂ ಅವ್ರಿಗೆ ಗೊತ್ತಿರಲಿಲ್ಲ ಬರ್ತಾರೆ ಇವರು ವಾಪಸ್ಸು ಅಂತ. ಆದರೂ ಆ ಶ್ರೀರಾಮಚಂದ್ರ ನಮ್ಮನ್ನು ಕಾಪಾಡಿ ಎಲ್ಲ ಆದಿಗಳನ್ನು ಸುರಕ್ಷಿತವಾಗಿ ಸಾಗಿಸಿ ಅಲ್ಲಿನ ಏನು ಅಕ್ಕಪಕ್ಕದ ಮಿಲಿಟ್ರಿಯವರು ಇರ್ಬೋದು, ಪೊಲೀಸ್ನವರು ಇರ್ಬೋದು, ಅಥವಾ ಪಕ್ಕಪಕ್ಕದ ಮನೆಗಳು ಇವರು ಇರ್ಬೋದು, ಪ್ರತಿಯೊಬ್ಬರೂ ನಮ್ಮನ್ನು ನೋಡಿ ಜೈ ಶ್ರೀರಾಮನ್ನವರು. ನಾವು ಕೂಡ ಜೈ ಶ್ರೀರಾಮ್ ಅಂತ ಹೇಳಿವಿ. ನಮಗೆ ಊಟಕ್ಕಾಗಲಿ ವಸತಿಗಾಗಲಿ ಯಾವುದಕ್ಕೂ ಎಲ್ಲೂ ಕೂಡ ಕೊರತೆ ಬರದೇ ಇರೋ ಥರ ಅಲ್ಲಿನ ಸುತ್ತಮುತ್ತಲು ಗ್ರಾಮಸ್ಥರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ನೋಡ್ಕೊಂಡ್ರು. ರಾಜಕೀಯದವ್ರು ಮಾತ್ರ ನಮಗೆ ದ್ವೇಷಿಸಿ ಮಾಡಿ ಇವತ್ತು ನಮಗೆ ತುಂಬ ನಮ್ಮ ಒಂದು 550 ವರ್ಷದ ಇತಿಹಾಸದಲ್ಲಿ ನಮಗೆ ಬಂತಲ್ಲ ಆ ಭಾಗ್ಯ. ನಮ್ಮ ಒಂದು ಪೀಳಿಗೆಗೆ ಒಂದು 6-7 ಪೀಳಿಗೆ ಆಗೋಗಿದೆ. ಈಗ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.